ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಹಾಗೂ ಬೆನಕನಹಳ್ಳಿಯಲ್ಲಿರುವ ಶ್ರೀ ಸಿಮೆಂಟ್ ಕಾರ್ಖಾನೆ ರೈತರಿಗೆ ತಾರತಮ್ಯ ಮಾಡ್ತಿದೆ. ಸರ್ಕಾರ ಆದೇಶ ಧಿಕ್ಕರಿಸಿ ಕೊಡಬೇಕಾದ ಪರಿಹಾರ ನೀಡುತ್ತಿಲ್ಲ. ಈ ಬಗ್ಗೆ ಗಮನ ಹರಿಸಬೇಕಾದ ಸಚಿವರಿಗಂತೂ ಕಿಂಚತ್ತೂ ಕಾಳಜಿ ಇಲ್ಲ ಎಂದು ಮಾಜಿ ಸಚಿವ ರಾಜ್ಕುಮಾರ್ ಪಾಟೀಲ್ ಆರೋಪ ಮಾಡಿದ್ದಾರೆ. ಈ ಕುರಿತು ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ನಿಷ್ಕ್ರಿಯಗೊಂಡಿದೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ರೈತರ ಪರ ನಿಲ್ಲುವುದು ಬಿಟ್ಟು ಕಾರ್ಖಾನೆ ಪರ ನಿಂತಿದ್ದಾರೆ ಎಂದು ದೂರು ನೀಡಿದ್ದಾರೆ. ರೈತರಿಗೆ ಆಗಿರುವ ಅನ್ಯಾಯ ಸರಿಪಡಿಸಬೇಕು. ಹಾರಿಕೆ ಉತ್ತರ ನೀಡದೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಹೈಕೋರ್ಟ್ ನ್ಯಾಯಾಧೀಶರಿಂದ ಸಮಿತಿ ರಚನೆ ಮಾಡಿ ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಹಲವು ಲೋಪಗಳು ಕಂಡರೂ ಕೂಡ ಅದರ ಬಗ್ಗೆ ನಾವು ಮಾತಾಡಲಿಲ್ಲ. ಜಮೀನು ಕಳೆದುಕೊಂಡ ರೈತರಂತೂ ಹಲವು ಬಾರಿ ಹೋರಾಟ ಮಾಡಿದ್ದಾರೆ. ಆದರೆ ಹಲವು ಜಿಲ್ಲಾಧಿಕಾರಿಗಳು ಬಂದು ಹೋದರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಸೇಡಂ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ 20 ಇಲಾಖೆಗಳ ಮುಖ್ಯಸ್ಥರು ಸೇರಿ ಸಭೆ ನಡೆಸಿ ನಡುವಳಿಯನ್ನು ಕೂಡ ಪಾಸ್ ಮಾಡಿದ್ದಾರೆ. ಅದರಲ್ಲಿ ರೈತರಿಗೆ ಕೊಟ್ಟಿರುವ 11,68,000 ಹಣ ನೀಡಿದ್ದಾರೆ. ಅದರಲ್ಲಂತೂ ಕೆಲವರಿಗೆ ಮಾತ್ರ 3,67,000 ಕಡಿಮೆ ಹಣ ನೀಡಿದ್ದಾರೆ. ಕಡಿಮೆ ಹಣ ನೀಡಿದ್ದಕ್ಕೆ ಎಲ್ಲಾ ರೀತಿಯ ದಾಖಲೆ ಪರಿಶೀಲನೆ ಮಾಡಿ ಸಭೆಯಲ್ಲಿ ತೀರ್ಮಾನಿಸಲಾಗದೆ ಬೆನಕನಹಳ್ಳಿ ಕೋಡ್ಲಾ ಗ್ರಾಮದ ರೈತರು ಬಾಕಿ ಹಣ ನೀಡಬೇಕೆಂದು ತೀರ್ಮಾನ ಆಗಿದ್ದು ಇಲ್ಲಿಯವರೆಗೆ ಯಾವುದೇ ರೀತಿಯ ಹಣ ಬಂದಿಲ್ಲ ಎಂದು ದೂರು ನೀಡಿದ್ದಾರೆ. ಇದೇ ವೇಳೆ ಜಮೀನು ಕಳೆದುಕೊಂಡ ರೈತರೊಂದಿಗೆ ತಾರತಮ್ಯವನ್ನು ಸರಿಪಡಿಸಿ ತಕ್ಷಣವೇ ರೈತರಿಗೆ ಕೊಡಬೇಕಾದ ಹಣ ಕೊಡಬೇಕು. ಇಲ್ಲವಾದರೆ ಫೆಬ್ರವರಿ 15ರಂದು ನಿರಂತರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಬೆಳೆ ಹಾನಿ ಆಗ್ತಾ ಇದೆ. ಧೂಳಿನಿಂದ ಯಾವುದೇ ರೀತಿಯ ಬೆಳೆ ಅಲ್ಲಿ ಬೆಳೀತಾ ಇಲ್ಲ. ಹಾಗಾಗಿ ಅವರಿಗೆ ಬೆಳೆ ಪರಿಹಾರದ ರೂಪದಲ್ಲಿ ಸೂಕ್ತವಾದಂತ ಪರಿಹಾರ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ 20 ಜನ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಮಿತಿ ಸೇಡಂ ತಹಸೀಲ್ದಾರರು ಮತ್ತು ಚಿತ್ತಾಪುರನ ತಹಸೀಲ್ದಾರರು ಮತ್ತು ಕಂಪನಿಯ ಅಧಿಕಾರಿಗಳು ಒಳಗೊಂಡು ಟೀಮ್ ಅನ್ನ ರಚನೆ ಮಾಡಿ ಇದನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಆದರೆ ಆ ತೀರ್ಮಾನ ಆಗಿ 3-4 ತಿಂಗಳು ಕಳೆದರೂ ಕೂಡ ಯಾವುದೇ ರೀತಿಯ ಬೆಳೆ ಪರಿಹಾರವನ್ನು ಕೂಡ ಕಂಪನಿ ಮಾಡಿಲ್ಲ. ಇದು ನಾವು ನೋಡಿದ್ರೆ ಇದ್ರ ಹಿಂದೆ ಸರ್ಕಾರ ಬೆಂಬಲವಾಗಿ ನಿಂತಿದೆ. ಅಲ್ಲಿರುವಂತ ಶಾಸಕ ಸಚಿವರು ಕಂಪನಿಯ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಅದಕ್ಕೆ ನಾವು ಶರಣಪ್ರಕಾಶ್ ಪಾಟೀಲ್ರಿಗೆ ವಿನಂತಿ ಮಾಡ್ತೇವೆ, ನೀವು ರೈತರ ಪರವಾಗಿದ್ದೀರೋ ಕಂಪನಿ ಪರವಾಗಿದ್ದೀರೋ ಇದನ್ನ ನೀವು ಜನರ ಮುಂದೆ ಹೇಳ್ಬೇಕು. ರೈತರ ಪರವಾಗಿ ಇದ್ದೀನಿ ಅಂತ ಅನ್ನೋದಾದ್ರೆ ರೈತರಿಗೆ ಸಿಗ್ಬೇಕಾದಂತ ಬೆಳೆ ಪರಿಹಾರ ಮತ್ತು ಜಮೀನಿನ ಹಣ ಕೊಡಿಸ್ತಕ್ಕಂಥ ಪ್ರಯತ್ನ ಅವ್ರು ಯಾಕೆ ಮಾಡಿಲ್ಲ? ಇನ್ನು ಮುಂದಾದ್ರೂ ಮಾಡ್ಲಿ, ಅವ್ರು ಬಿಜಿ ಇರ್ತಾರೆ, ನಾವು ಒಪ್ಕೊಳ್ತೀವಿ. ಅದಕ್ಕಾಗಿ ನಾವು ಫೆಬ್ರವರಿ 15ರವರೆಗೂ ಅಲ್ಟಿಮೇಟ್ ಡೇಟ್ ಅನ್ನು ನಾವು ಕೊಡ್ತೇವೆ. ಇವತ್ತ ರೈತ ಮುಖಂಡರು ಕೂಡ ಬಂದಿದ್ದಾರೆ. ಅವ್ರು ಕಳೆದ 8 ದಿನದಿಂದ ನನ್ನ ಬಳಿ ಬಂದು ಈ ಎಲ್ಲ ವಿಚಾರಗಳನ್ನ ಹೇಳಿದ್ರು. ಈ ರೀತಿ ನಮ್ಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ನಾನು ಕೂಡ ಕೂಲಂಕುಷವಾಗಿ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡ ಮೇಲೆ ಮಾತಾಡ್ಬೇಕಾಗತ್ತಪ್ಪ, ಆ ತಿಳ್ಕೊಳ್ಳೋವರೆಗೂ ನಾನು ಮಾತಾಡಕ್ ಆಗೋದಿಲ್ಲ ಅಂತ ಹೇಳಿ ನಾನು ಅವರಿಗೆಲ್ಲ ಹೇಳಿದೆ. ಹೀಗಾಗಿ ಇವತ್ತು ಅಲ್ಲಿ ಈ ರೀತಿಯ ಅನ್ಯಾಯ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕೂಡ ನಿಜ ಅಂತಕ್ಕಂಥದ್ದು ಇವತ್ತು ನಮ್ಗೆ ಗೊತ್ತಾಗಿದೆ. ಅದ್ರ ಜೊತೆಗೆ ಇನ್ನೂ 100 ಜನ ರೈತರಿಗೆ ಜಮೀನ್ ಕಳ್ಕೊಂಡವರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಉದ್ಯೋಗವನ್ನ ಕೊಡದೇನೆ ಸತಾಯಿಸ್ತಾ ಇದ್ದಾರೆ. ನಿಮ್ದು ಅವರು ಬ್ಲಡ್ ರಿಲೇಷನ್ ಅಲ್ಲ, ನಿನ್ ಮಗ ಅಲ್ಲ, ತಮ್ಮ ಅಲ್ಲ, ಅಣ್ಣ ಅಲ್ಲ ಅನ್ನುವಂಥ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ನೀವು ಜಾಬ್ ಕಾರ್ಡ್ ಕೊಟ್ಟ ಮೇಲೆ ಆ ಜಮೀನಿನ ಮಾಲೀಕರು ಯಾರನ್ನ ಸೂಚಿಸ್ತಾರೋ ಅವರಿಗೆ ಒಂದು ಜಾಬ್ ಅನ್ನು ಕೊಡ್ಬೇಕಾಗಿದ್ದು ಕಂಪನಿಯ ಕರ್ತವ್ಯ. ಜಮೀನ್ ಕಳ್ಕೊಂಡವ್ರು ನೋವು ಜಮೀನ್ ಕಳ್ಕೊಂಡವರಿಗೆ ಗೊತ್ತದು. ಆದ್ರೆ ಕಂಪನಿಯವರು ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ 100 ರೈತರಿಗೆ ಇವತ್ತು ಕೂಡ ಕೆಲಸಗಳನ್ನು ಕೊಟ್ಟಿಲ್ಲ. ಇದು ಕೂಡ ತಕ್ಷಣ ಮಾಡಬೇಕಾಗಿದೆ. ಮತ್ತು ಕೋಡ್ಲಾ ನಿಂತ ಶ್ರೀ ಸಿಮೆಂಟ್ ಬೆನಕನಹಳ್ಳಿಗೆ ಹೋಗ್ಬೇಕಾದಂತ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು, ಓವರ್ಲೋಡ್ ಗಾಡಿಗಳು. ಆ ರಸ್ತೆ ಸುಧಾರಣೆಗೆ ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ. ನಾವು 16 ಬಾರಿ ಅವರಿಗೆ ಹೇಳಿದ್ದೀವಿ. ಮತ್ತೆ ಇಲ್ಲಿರ್ತಕ್ಕಂಥ RTO ಏನ್ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. RTO ಅವರು
ಯಾರ್ದೋ ಒಬ್ಬ ಪಾಪ ರೈತ ತೊಗರಿ ತುಂಬ್ಕೊಂಡು ಹೋದ್ರೆ 1 ಕ್ವಿಂಟಲ್ ಹೆಚ್ಚಿಗಿದ್ರೆ ಅದನ್ನ ಓವರ್ಲೋಡ್ ಅಂತ ಲಾರಿನ ಸೀಲ್ ಮಾಡ್ತಾರೆ. ದಿನ ಬೆಳಿಗ್ಗೆ ಎದ್ರೆ ಸಾವಿರಾರು ಲಾರಿಗಳು. ಅಷ್ಟೇ ಅಲ್ಲ, ಕುಡಿಯೋ ನೀರಿರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು, ಶಾಲಾ ಕಾಲೇಜುಗಳ ಗೆ ಒಂದು ಸುಂದರೀಕರಣ ಇರ್ಬೋದು, ಇದ್ಯಾವುದು ಕೂಡ ಕಂಪನಿಯ CSR ಫಂಡ್ ನಲ್ಲಿ ಮಾಡಬೇಕಾಗಿ, ಅದನ್ನು ಕೂಡ ಮಾಡಿಲ್ಲ. ಹೀಗಾಗಿ ಈ ಕಂಪನಿಯವರಿಗೆ ಯಾವ ಕಾರಣದ ಶಕ್ತಿ ಬೆಂಬಲ ಕೊಡ್ತಾ ಇದೆ? ನಾನು ಕೇಳ್ತೇನೆ ಶರಣ್ ಪ್ರಕಾಶ್ ಪಾಟೀಲ್ ರೀ, ಬೆಂಬಲ ಇಲ್ಲದೆ ಇದ್ರೆ ಕಂಪನಿಯವರು ಇಷ್ಟೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಹೇಗೆ ಕಂಪನಿಯನ್ನ ರನ್ ಮಾಡ್ತಾ ಇದ್ದಾರೆ? ವಾಯು ಮಾಲಿನ್ಯ ಅಂತ ಕೇಳಿದ್ರೆ ಅದು ಹೇಳಲಿಕ್ಕೆ ತೀರದು. ಅದಕ್ಕೆ ಪೊಲ್ಯೂಷನ್ ನ ಎಲ್ಲ ನಾರ್ಮ್ಸ್ ಗಳನ್ನ ಗಾಳಿಗೆ ತೂರಿದ್ದಾರೆ. ಇವತ್ತು ಚಿಂಚೋಳಿನಲ್ಲಿರುವಂತ ಇಥೆನಾಲ್ ಕಾರ್ಖಾನೆ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಎಲ್ಲವೂ ಮಾಡಿದ್ದಾರೆ. ಯಾವುದೇ ಪೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ 8 ದಿನದ ಒಳಗಾಗಿ ಕಬ್ಬು ನಿಲ್ಲಿಸಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ. ವಾಯು ಮಾಲಿನ್ಯದ ಅಧಿಕಾರಿಗಳು ಹೋಗ್ತಾರೆ, ರಸ್ತೆ 20 ಫೀಟ್ ಅಗಲಿರ್ಬೇಕಿತ್ತು, ನೀವು 40 ಫೀಟ್ ಯಾಕೆ ಮಾಡಿದ್ದೀರಿ? ಇದು ಕ್ವಶನ್ ಅವ್ರು ಹಾಕ್ಬೋದು. ಹೇಳಿ, ನೀವು 20 HP ಮಷೀನ್ ಹಾಕ್ಬೇಕಿತ್ತು, ನೀವು 30 HP ಯಾಕೆ ಹಾಕಿದ್ದೀರಿ ಅಂತ ಕೇಳ್ತಾರೆ. ಅಂದ್ರೆ ಒಬ್ರಿಗೆ ಒಂದು ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ. ಯಾವ ಕಾನೂನು ನಡೀತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ? ಲಕ್ಷಾಂತರ ಜನರ ಜೀವನಾಡಿ ಅದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಆ ರೀತಿ, ಇಲ್ಲಿ ಲಕ್ಷಾಂತರ ರೈತರಿಗೆ ಬೆಳೆ ಹಾನಿ ಆಗ್ತಾ ಇದೆ ವಾಯು ಮಾಲಿನ್ಯದಿಂದ. ಇಲ್ಲಿ ಕಣ್ಮುಚ್ಕೊಂಡು ಕೂತಿದ್ದಾರೆ. ಈ ದ್ವಂದ್ವ ನಿಲುವು ಯಾಕೆ ಅಂತೇಳಿ ನಾನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ಗೆ, ಜಿಲ್ಲಾಡಳಿತಕ್ಕೂ ಕೇಳ್ತೇನೆ. ಜಿಲ್ಲಾಧಿಕಾರಿಗಳೇ, ನೀವು ವಿಸಿಟ್ ಮಾಡಿ ಅಲ್ಲಿ ಕಚೇರಿನಲ್ಲಿ ಕೂಡೋದು ಬಿಡಿ. ನಿಮ್ ಸಚಿವರಂತೂ ಗುಲ್ಬರ್ಗ ಭೇಟಿ ಕೊಡೋದೇ ಇಲ್ಲ, ಮೀಡಿಯಾಕ್ಕೆ ಮಾತಾಡಕ್ ಮಾತ್ರ ಬರೋದು ಉಸ್ತುವಾರಿ ಸಚಿವರು. ಅವ್ರಿಗೆ ಯಾವ ಸಂಬಂಧ ಇಲ್ಲ. ಕೇವಲ ರಾಷ್ಟ್ರದ ಹೇಳಿಕೆಗಳಿಗೆ ಮಾತ್ರ ಅವರು ಸಚಿವರು. ಕಲಬುರಗಿನಲ್ಲಿ ಬೆಳೆ ಹಾನಿ, ನೆಟ್ಟೆ ಸತ್ತೋಗಿದೆ, ರೈತರು ತೊಗರಿಗಳು, ಅದಕ್ಕೆ ಧಾವಿಸ್ಲಿಲ್ಲ, ಒಂದು ಹೊಲಕ್ಕೆ ವಿಸಿಟ್ ಕೊಡ್ಲಿಲ್ಲ. ಇಬ್ರು ಸಚಿವರು, ಇಲ್ಲಿದ್ದಂತ ಇಬ್ಬರು ಧೀಮಂತ ಸಚಿವರು, ಬಹಳ ಪ್ರಭಾವಿಗಳು ಇವರು. ಸಿದ್ದರಾಮಯ್ಯನವ್ರ ಕೈ ಹಿಡಿದು ಕೆಲಸ ಮಾಡಿಸ್ಬೋದು ಇವರು. ಆದ್ರೆ ರೈತರಿಗೆ ಯಾವುದೇ ರೀತಿಯ ನೆಟ್ಟೆ ಸತ್ರೆ ತೊಗರಿಗೆ ಹಾನಿಗೆ ಪರಿಹಾರ ಕೊಡ್ಲಿಲ್ಲ. ಆಮೇಲೆ ತೊಗರಿ ಕೇಂದ್ರಗಳು ಖರೀದಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು, ಕಣ್ಣೊರೆಸ್ಲಿಕ್ಕೆ ಎಲ್ಲೂ ಕೂಡ ತೊಗರಿ ಕೇಂದ್ರಗಳು ಪ್ರಾರಂಭ ಆಗ್ಲಿಲ್ಲ, ಖರೀದಿ ಕೇಂದ್ರಗಳು. ಇದ್ರ ಬಗ್ಗೆ ಈ ಕಡೆಗೆ ಉಸ್ತುವಾರಿ ಸಚಿವರು ಗಮನನೇ ಇಲ್ಲ. ಏನ್ ನಡೀತಾ ಇದೆ ಕಲಬುರಗಿನಲ್ಲಿ? ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಜಿಲ್ಲಾಡಳಿತ ನಿಷ್ಕ್ರಿಯ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ನಿಷ್ಕ್ರಿಯ ಇದ್ದಾರೆ, ಜಿಲ್ಲಾಡಳಿತ ನಿಷ್ಕ್ರಿಯ ಆಗಿದೆ. ರೈತರ ಅನ್ಯಾಯವನ್ನ, ರೈತರ ಗೋಳನ್ನ ಕೇಳದೆ ಇರ್ತಕ್ಕಂಥ ಕಿವುಡು ಸರ್ಕಾರ ಇದು. ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ರೇ, ನಿಮ್ ನೇತೃತ್ವದಲ್ಲೇ ಆಗ್ಲಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕರೆದು ತುರ್ತಾಗಿ ರೈತರಿಗೆ ಸಿಗಬೇಕಾದಂತ ನ್ಯಾಯವನ್ನ ಒದಗಿಸಿಕೊಡ್ಬೇಕು. ಒಂದು ವೇಳೆ ಈ ನ್ಯಾಯ ಒದಗಿಸಿಕೊಡದೇ ಇದ್ರೆ ಫೆಬ್ರವರಿ 15ರ ನಂತರ ನಿರಂತರವಾದಂತ ಹೋರಾಟಗಳನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಹಿಂದೆ ಇದರಲ್ಲಿ ಬಹಳಷ್ಟು ಲೋಪಗಳಾಗಿದೆ. ಸರ್ಕಾರ DK ರವಿ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇಡಂನಲ್ಲಿ ಇದ್ದಾಗ ಜಮೀನು ಖರೀದಿ ಮತ್ತು ಮಾರಾಟದಲ್ಲಿ ವ್ಯವಹಾರ ಆಯ್ತು ಅನ್ನುವಂಥದ್ದು, ಅದನ್ನು ಸಂಪೂರ್ಣವಾಗಿ ಸರ್ಕಾರದ ಸುಪರ್ದಿಗೆ ಕೊಟ್ಟರು. ಅದಾದ್ಮೇಲೆ ಅಲ್ಲಿ ರಿಸರ್ವ್ ಫಾರೆಸ್ಟ್ 400-500 ಎಕರೆ ರಿಸರ್ವ್ ಫಾರೆಸ್ಟ್ ಅನ್ನ ಕಂಪನಿ ಇವತ್ತು ಕಬಳಿಸಿದೆ. ಎಲ್ಲಣ್ಣ ಅದ್ರಿಂದ ಸಂಖ್ಯೆ ಹೇಳ್ತೀನಿ, ಇಲ್ಲದ್ರೆ ನೀನ್ ಮುಗಿಸ್ತೀನಿ ನಾನು. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ರಿಸರ್ವ್ ಫಾರೆಸ್ಟ್ ಯಾವ ಕಾನೂನಿನಡಿನಲ್ಲಿ ಕೊಟ್ಟಿದ್ದಾರೆ? ಇವತ್ತು
ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂತ ಸರ್ಕಾರದ ಕಂಪನಿ HMT ಬೆಂಗಳೂರಿನಲ್ಲಿ, ಅದನ್ನ 5 ಎಕರೆ ಜಮೀನು ನಮ್ಮ ಅರಣ್ಯ ಸಚಿವರು ಬಹಳ ದೊಡ್ಡಸ್ತಿಕೆ ಅಂತ ತಿಳ್ಕೊಂಡು ಸರ್ಕಾರದ ಕೈಗಾರಿಕೆಗೆ ಕೊಟ್ಟಿರುವಂತ ಜಮೀನನ್ನು ವಾಪಸ್ ಪಡಿಲಿಕ್ಕೆ ನಿರ್ಣಯ ತಗೊಳ್ತಾರೆ. ಇಲ್ಲಿ ಸಿಮೆಂಟ್ ಕಾರ್ಖಾನೆಯವರಿಗೆ 400-500 ಎಕರೆ ಜಮೀನನ್ನ ಬಿಟ್ಕೊಡ್ತಾರೆ. ಅದರ ಬದಲಾಗಿ ಯಾವುದೇ ಫಾರೆಸ್ಟ್ ಅನ್ನು ಕೂಡ ಅವರು ಸಿದ್ಧ ಮಾಡಲಿಲ್ಲ. ಒಂದು ಕಾನೂನಿದೆ, ಯಾವುದಾದ್ರೂ ಫಾರೆಸ್ಟ್ ಲ್ಯಾಂಡ್ ಯಾವುದಾದ್ರೂ ವಿಶೇಷವಾದ ಸಂದರ್ಭದಲ್ಲಿ ಸರ್ಕಾರ ಯಾವುದಾದ್ರೂ ಕಾರ್ಖಾನೆಗಳಿಗೆ ಕೊಡಬೇಕಾದಂತ ಸಂದರ್ಭ ಬಂದ್ರೆ ಅದರ 2 ಪಟ್ಟು ಅರಣ್ಯವನ್ನ ಜಮೀನನ್ನ ಖರೀದಿ ಮಾಡಿ ಅಲ್ಲಿ ಅರಣ್ಯವನ್ನ ಬೆಳೆಸಬೇಕು. ಈ ಕಾನೂನಿದೆ. ಈ ಕಾನೂನನ್ನು ಮೀರಿ ಅಲ್ಲಿರ್ತಕ್ಕಂಥ 400-500 ಎಕರೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಮೈನಿಂಗ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅಲ್ಲಿ ಇವರು ಮೈನಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್ಕಾರ ಈ ಲೋಪ ಆಗಿದ್ದನ್ನ ಪರಿಗಣಿಸಿ DK ರವಿ ಅವರು ಆ ಇಡೀ ಜಮೀನನ್ನ ಸರ್ಕಾರಕ್ಕೆ ಕೊಟ್ಟರು. ಸರ್ಕಾರಕ್ಕೆ ಕೊಟ್ರೆ ಈ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಳ್ಳುತ್ತೆ, 1 ಎಕರೆಗೆ ವರ್ಷಕ್ಕೆ ಎಷ್ಟು? 1,000 ರೂಪಾಯಿ. ಎಷ್ಟು ಹಣ ರೀ? 1 ವರ್ಷಕ್ಕೆ 10,000, 30 ವರ್ಷಕ್ಕೆ 30 ವರ್ಷಕ್ಕೆ ಅದು 30 ವರ್ಷಕ್ಕ 10,000 ರೂಪಾಯಿ ಲೀಸಿನಂಗೆ ಅವ್ರಿಗೆ ಕೊಟ್ಬಿಟ್ಟ. ಎಕರೆ 300 ರೂಪಾಯಿ ಬರುತ್ತೆ. 300 ರೂಪಾಯಿ. ಇದರಲ್ಲಿ ದೊಡ್ಡ ಗೋಲ್ಮಾಲ್ ಆಗಿದೆ. ಇದ್ರ ವಿರುದ್ಧ ಕೂಡ ನಾವು ಕೋರ್ಟಿಗೆ ಹೋಗ್ಬೇಕು ಅಂತಕ್ಕಂಥ ನಿರ್ಣಯವನ್ನು ತಗೊಳ್ತಾ ಇದ್ದೀವಿ. ದೊಡ್ಡ ಗೋಲ್ಮಾಲ್. ಆಮೇಲೆ ಕಂಪನಿಗೋಸ್ಕರ ಅದನ್ನು ಕೊಟ್ಟದ್ದನ್ನ ಈ ಕಂಪನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.